ಕಾಮಿಡಿ ಕಿಲಾಡಿ ಮಡೆನೂರು ಮನು ಅತ್ಯಾಚಾರ ಕೇಸಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಮಡೆನೂರು ಮನು ಮತ್ತು ಸಹ ಕಲಾವಿದೆಯ ನಡುವಿನ ಜಟಾಪಟಿಯಲ್ಲಿ ಮತ್ತೊಬ್ಬ ನಟನ ಹೆಸರು ತಳುಕು ಹಾಕೊಂಡಿದೆ. ಆಡಿಯೋ ವಿಡಿಯೋದಲ್ಲಿ ಸಂತ್ರಸ್ತ ನಟಿ ಹೇಳಿದ್ದೇನು, ಆ ಮತ್ತೊಬ್ಬ ಹಾಸ್ಯ ಕಲಾವಿದ ಯಾರು ಅನ್ನೋ ಡೀಟೇಲ್ ಇಲ್ಲಿದೆ. ನಿನ್ನೆಯಿಂದ ನಟ ಮಡೆನೂರು ಮನು ವಿರುದ್ಧ ಸಹ ಕಲಾವಿದೆ ಮಾಡ್ತಾ ಇರೋ ಆರೋಪ ಮತ್ತೊಂದು ಹಂತಕ್ಕೆ ತಲುಪಿದೆ. ಕೊಲೆ ಬೆದರಿಕೆ, ಬ್ಲಾಕ್ ಮೇಲ್, ಮೋಸ ಅಂತೆಲ್ಲ ಹೇಳ್ತಿರೋ ಸಂತ್ರಸ್ತ ನಟಿಯ ಕೆಲವೊಂದು ಆಡಿಯೋ ವಿಡಿಯೋಗಳು ಹರಿದಾಡ್ತಾ ಇದ್ದು ಅತ್ಯಾಚಾರ ಕೇಸ್ನಲ್ಲಿ ಹೈ ಡ್ರಾಮಾವೇ ಸೃಷ್ಟಿಯಾಗ್ತಾ ಇದೆ. ಮನು ರೇಪ್ ಪ್ರಕರಣದಲ್ಲಿ ಸಂತ್ರಸ್ತೆ ವಿಡಿಯೋ ಸ್ಪಷ್ಟೀಕರಣ. ಆತ್ಮೀಯತೆ ನಿಜ, ತಾಳಿ ಕಟ್ಟಿ ಮದುವೆಯಾಗಿಲ್ಲ ಎಂದ ಮನು. ಅತ್ಯಾಚಾರ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಮಡೆನೂರು ಮನು ವಿಚಾರಣೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಮುಂದುವರೆದಿದೆ. ಸಹ ಕಲಾವಿದೆ ದೂರಿನಲ್ಲಿ ಆರೋಪಿಸಿರುವುದು ಬಹುತೇಕ ಸುಳ್ಳು ಅಂತ ಆರೋಪಿ ಮಡೆನೂರು ಮನು ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾರೆ. ಇನ್ನು ರೇಪ್ ಕೇಸ್ನಲ್ಲಿ ಸಂತ್ರಸ್ತೆ ಸ್ಪಷ್ಟೀಕರಣ ಕೊಡಲು ಮುಂದಾಗಿದ್ದ ವಿಡಿಯೋವೊಂದು ವೈರಲ್ ಆಗಿದೆ. ಅವನ ನನ್ನದೇನಿದ್ರು ನನ್ನ ಅವನ ಮಧ್ಯನೇ ಇರಬೇಕಾಗಿತ್ತು. ಸೊ ಸಿನಿಮಾಗೆ ತೊಂದರೆ ಕೊಡೋ ಉದ್ದೇಶದಿಂದ ನಾನು ಆ ಮೆಸೇಜ್ ಮಾಡಿರಲಿಲ್ಲ. ಇನ್ನೊಂದ್ ಕಡೆ ಪೊಲೀಸರ ವಿಚಾರಣೆ ವೇಳೆ ಆರೋಪಿ ಮಡೆನೂರು ಮನು ಆಕೆ ಜೊತೆ ಆತ್ಮೀಯತೆಯಿಂದ ಸಂಪರ್ಕದಲ್ಲಿದ್ದಿದ್ದು ನಿಜ ಎಂದು ಒಪ್ಕೊಂಡಿದ್ದಾರೆ. ಆದರೆ ನಾನು ಆಕೆಗೆ ಯಾವುದೇ ತಾಳಿ ಕಟ್ಟಿ ಮದುವೆಯಾಗಿಲ್ಲ, ಇದು ದುರುದ್ದೇಶ ಹಾಗೂ ಕುತಂತ್ರ ಮಾಡಿ ದೂರು ಕೊಡಿಸಿದ್ದಾರೆ. ಆಕೆ ದೂರು ಕೊಡ್ತಿರ್ಲಿಲ್ಲ, ಇದನ್ನ ಸೇರಿಸಿ ದೂರು ಕೊಡಿಸಿದ್ದಾರೆ ಅಂತ ಮನು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಮನು ಮೊಬೈಲ್ ಫೋನ್ ಸೀಸ್ ಮಾಡಲಾಗಿದ್ದು ವಾಟ್ಸ್ಆಪ್ ಹಿಸ್ಟರಿಯಲ್ಲಿ ಪರಿಶೀಲಿಸಿದ್ದು ಒಂದು ವೇಳೆ ವಿಡಿಯೋ ಡಿಲೀಟ್ ಆಗಿದ್ರೆ ಎಫ್ಎಸ್ಎಲ್ಗೆ ಫೋನ್ ರವಾನಿಸಲಿದ್ದಾರೆ. ನಾಯಕನಿಲ್ಲದೆ ಕುಲದಲ್ಲಿ ಕೀಳ್ಯಾವುದು ಸಿನಿಮಾ ರಿಲೀಸ್. ರೇಪ್ ಕೇಸ್ನಲ್ಲಿ ಮಡೆನೂರು ಅರೆಸ್ಟ್ ಆಗಿದ್ರೆ ಇತ್ತ ಆತ ನಟಿಸಿರೋ ಕುಲದಲ್ಲಿ ಕೀಳ್ಯಾವುದು ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಇನ್ನು ಗಂಡನ ಮೇಲೆ ಸಹ ಕಲಾವಿದೆ ಮಾಡಿರೋ ಆರೋಪಕ್ಕೆ ಕಾನೂನು ಮೂಲಕವೇ ಉತ್ತರ ಕೊಡ್ತೀವಿ ಅಂತ ಮಡೆನೂರು ಪತ್ನಿ ಹೇಳಿದ್ದಾರೆ. ಸಂಬಂಧ ನನಗೆ ಗೊತ್ತಾಗಿದ್ರೆ ನಾನು ಅವ್ರನ್ನ ಕೇಳ್ತಾ ಇರ್ನಿಲ್ವಾ ಸರ್? ನಾನು ಇದನ್ನ ಹೆಂಗ್ ಸರ್ ಬಿಟ್ಕೊಟ್ಟೆ? ಇಲ್ಲಿ ಗಂಟೆ ಆಗಂಟೆ ಹೆಂಗ್ ಬಿಟ್ಕೊಡ್ತೆ ಸರ್? ನಾನೊಂದು ಹೆಣ್ಮಗ್ಳಲ್ವಾ ಸರ್? ಇನ್ನೊಂದು ಹೆಣ್ಮಗ್ಳು ನಾನು ಹೆಂಗ್ ಸರ್ ಮೋಸ ಮಾಡೋಕ್ಕಾಗುತ್ತೆ? ಇದೆಲ್ಲ ಕೊಡ್ತಿದ್ದಾರೆ ಸರ್, ಇದು ಷಡ್ಯಂತ್ರ ಸರ್. ಈಗಲೇ ಯಾಕೆ ಬರಬೇಕಾಗಿತ್ತು ಸರ್? ಅವ್ರು ಏನಂತ ಹೇಳ್ತಿದ್ರೆ, ಮಚಾ ನೀನು ಬೆಳಿಬೇಕು ಅನ್ನೋದನ್ನ ಹೇಳ್ತಿದಾರಲ್ವ ಸರ್? ಬೆಳೆಯೋಕೆ ಬಿಡ್ಬೇಕಾಯ್ತು, ಯಾಕೆ ತುಣಿತಿದ್ದಾರೆ? ಈಗಲೇ ಯಾಕೆ ಬರಬೇಕಾಗಿತ್ತು? ಇಷ್ಟೆಲ್ಲ ಆರೋಪದ ನಡುವೆ ಸಂತ್ರಸ್ತ ನಟಿಯ ಆಡಿಯೋ ಒಂದು ವೈರಲ್ ಆಗಿದ್ದು ಹಾಸ್ಯ ಕಲಾವಿದ ಅಪ್ಪಣ್ಣನಿಂದ ಕಿರುಕುಳ ಅನುಭವಿಸಿರುವುದಾಗಿ ಆರೋಪ ಮಾಡಲಾಗಿತ್ತು. ಜೊತೆಗೆ ನಾನು ಸತ್ತರೆ ಯಾರೂ ಕಾರಣವಲ್ಲ ಎಂಬ ವಿಡಿಯೋ ಕೂಡ ಹರಿದಾಡಿತ್ತು. ಆದರೆ ಅದನ್ನೆಲ್ಲ ಮನುನೇ ಬಲವಂತವಾಗಿ ಮಾಡಿಸಿಕೊಂಡಿದ್ದು ಅಂತ ಸಂತ್ರಸ್ತೆ ಆರೋಪಿಸಿದ್ದಾರೆ. ಈವೆಂಟ್ಸ್ಗಳು ಮಾಡ್ತಾ ಇದ್ದಿದ್ದು ಅಪ್ಪಣ್ಣ ಅವ್ರ ಜೊತೆ ಈವೆಂಟ್ಸ್ಗಳನ್ನ ಜಾಸ್ತಿ ಮಾಡ್ತಾ ಇದ್ದೆ. ಆ ಈವೆಂಟ್ಸ್ ಇವನಿಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಆ ಈವೆಂಟ್ಸ್ಗಳಿಗೆಲ್ಲ ಹೋಗಲ್ಲ ಅಥವಾ ಹೋಗ್ಬಾರ್ದು ನೀನು, ಆ ಥರ ತುಂಬ ಅವ್ನ ಕಂಡ್ರೆ ಫುಲ್ಲು ಆ ಥರದ್ದು ಎಲ್ಲ ಇತ್ತು ಅವನಿಗೆ. ಅದಕ್ಕೆ ನೀನು ಅಪ್ಪಣ್ಣನ ಬಗ್ಗೆ ಈ ಥರ ಒಂದು ವಿಡಿಯೋ ಮಾಡಿದರೆ ನಾನು ನಿನ್ನ ಲೈಫ್ ಲಾಂಗ್ ಚೆನ್ನಾಗಿ ನೋಡ್ಕೋತೀನಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ನನಗೆ ಭರವಸೆ ಕೊಟ್ಟಿದ್ದಕ್ಕೆ ನಾನು ಅವನ ಮೇಲಿರೋ ಪ್ರೀತಿಗೆ, ಅತಿಯಾದ ನಂಬಿಕೆಗೋಸ್ಕರ ನಾನು ಅದನ್ನು ಮತ್ತು ನನಗೆ ಗೊತ್ತಿಲ್ಲ ಈ ಥರ ಎಲ್ಲ ರೆಕಾರ್ಡ್ ಮಾಡ್ಕೋತಾನೆ ಅವೆಲ್ಲ ಗೊತ್ತೇ ಇಲ್ಲ ನನಗೆ. ಅಲ್ಲಿ ಒಂದು ನಾಟಕ ಆಡಿದ್ದೇವೆ ನಂಬಿಸೋಕ್ಕೋಸ್ಕರ ನಂಗೆ ಮದುವೆ ಆಗೋಕ್ಕೆ ಆ ಟೈಮಲ್ಲಿ ಇಷ್ಟ ಇರಲಿಲ್ಲ. ಸೊ ಮುಂದೆ ಅವ್ರು ನನ್ನ ಫ್ಯೂಚರ್ ಕೊಡ್ತೀನಿ ಅಂತಲೂ ಹೇಳಿದರು ಕೂಡ. ಹಾಗಂತ ನಮ್ಮಿಬ್ಬರ ಮಧ್ಯೆ ಯಾವುದೇ ಲವ್ ಇರಲಿಲ್ಲ, ಇನ್ನೊಂದಿರಲಿಲ್ಲ. ಇವನು ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಏನಾದರೂ ಅವ್ನು ಮಾಡಿದ್ರು ಅವ್ರ ಮೇಲೆ ಹೆಸರು ಹಾಕ್ಬೋದು. ಇಲ್ಲ ಸರ್, ಆ ಥರ ಏನು, ಇವನು ಅಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದ ಮನೇನ. ಒಂದು ಸಲ ಡೌಟ್ ಬಂದು ಅವಳ ಹೆಂಡತಿ ನನ್ನ ಕೇಳಿದಾಗ ಅವನು ಮೊದಲನೇ ಹಂತದ ಶೂಟಿಂಗ್ ಸ್ಟಾರ್ಟ್ ಆಗ್ತಿತ್ತು. ಅದ್ರ ಹಿಂದಿನ ದಿನ ನನಗೆ ಹೇಳಿದ್ದ, ಈ ಥರ ಜಗಳ ಆಗ್ತಿದ್ದೆ ನನ್ನ ವಿಷಯಕ್ಕೆ, ನೀನೇ ಮ್ಯಾನೇಜ್ ಮಾಡಬೇಕು, ಸಿನಿಮಾ ಬೇರೆ ಇದೆ. 5 ದಿನ ಪೊಲೀಸ್ ಕಸ್ಟಡಿಗೆ ನಟ ಮಡೆನೂರು ಮನು. ನಟ ಮಡೆನೂರು ಮನುನ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಬೆಂಗಳೂರಿನ 6ನೇ ACJM ನ್ಯಾಯಾಲಯದ ಮುಂದೆ ಪೊಲೀಸರು ಆರೋಪಿಯನ್ನ ಹಾಜರುಪಡಿಸಿದ್ದು ಮೇ 27ರವರೆಗೆ ನಟನನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಸದ್ಯ ತನಿಖೆಯಿಂದ ಪ್ರಕರಣದ ಸತ್ಯಾಸತ್ಯತೆ ಗೊತ್ತಾಗಬೇಕಿದೆ. ಪ್ರಜ್ವಲ್ ನಿಟ್ಟೂರು ಜೊತೆ ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.